ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಅಲ್ಲಮ ಪ್ರಭುವಿನ ವಚನಗಳು ಈ ಪದ್ಯವನ್ನು ನೋಡೋಣ. ಅದಕ್ಕಿಂತ ಮುಂಚೆ ಅಲ್ಲಮ ಪ್ರಭು ಒಬ್ಬ ವಚನಕಾರರು, ಜೊತೆಗೆ ಅನುಭವ ಮಂಟಪಕ್ಕೆ ಅಧ್ಯಕ್ಷರು. ಈ ರೀತಿ ನೋಡೋದಾದರೆ ಈ ವಚನಗಳನ್ನೆಲ್ಲ ಬರೆಯೋದು ಯಾರು? ವಚನಕಾರರು. ವಚನಕಾರರಿಗೆ ಬೇರೊಂದು ಹೆಸರು ಕೂಡ ಇದೆ, ಮತ್ತೊಂದು ಹೆಸರು ಏನು? ಶಿವಶರಣರು ಅಂತಂದೇಳಿ. ಶಿವಶರಣರು ಅಂತಂದು ಹೆಸರು ಯಾಕೆ ಬಂದಿರ್ಬೋದು ಅಂತ ನೋಡೋದಾದರೆ, ಅವರು ಶಿವನಿಗೆ ಶರಣ ಆಗುವಂಥವ್ರು. ಅಂದ್ರೇನು? ಪರಮಾತ್ಮ ಶಿವನನ್ನು ಆರಾಧಿಸುವಂಥವರು, ಪೂಜಿಸುವಂಥವರು, ಶಿವಭಕ್ತರು. ಹಂಗಾಗಿ ಇವ್ರನ್ನ ಶಿವಶರಣರು ಅಂತ ಕೂಡ ಕರಿತೀವಿ. ಇಷ್ಟೇ ಅಲ್ಲ, ವಚನಕಾರರೆಲ್ಲ 12ನೇ ಶತಮಾನದಲ್ಲಿ ನಮಗೆ ವಚನಗಳನ್ನು ತೋರಿಸ್ಕೊಟ್ಟಂಥವ್ರು. ಅವರು ಬರೆದಿಲ್ಲ, ಅವರೆಲ್ಲ ಚರ್ಚೆ ಮಾಡಿ ಹೇಳಿದ್ದಂಥದ್ದು. ಯಾವ ರೀತಿ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡಿರ್ತಿದ್ರು. ಸಿಂಪಿ ಲಿಂಗಣ್ಣ ಅಂತ ನೋಡ್ತಿದ್ವಿ. ಸಿಂಪಿ ಅಂದರೆ ಟೈಲರ್, ದರ್ಜಿ. ಅವರ ಟೈಲರ್ ಕೆಲಸವನ್ನು ಮಾಡ್ಕೊಂಡಿರ್ತಿದ್ರು. ಮಡಿವಾಳ ಮಾಚಯ್ಯ ಹಿಂಗೆಲ್ಲ ನೋಡ್ತೀವಿ. ಅವ್ರವ್ರ ಕೆಲಸ ಅವ್ರು ಮಾಡಿ ಅವರು ಮತ್ತೆ ಸಂಜೆ ಸಂದರ್ಭದಲ್ಲಿ ಅನುಭವ ಮಂಟಪದಲ್ಲಿ ಕೂತು ಎಲ್ಲ ಚರ್ಚೆಯನ್ನು ಮಾಡ್ತಿದ್ರು. ಅದಾದಮೇಲೆ ಒಂದು ನಿರ್ಧಾರಕ್ಕೆ ಬಂದು ವಚನಗಳ ಮೂಲಕ ಹೇಳ್ತಾ ಹೋದ್ರು. ಅವರು ಬರೆದಿಲ್ಲ. ಈ ರೀತಿ ನಾವು ಕೆಲವೊಂದು ಸರಿ ಸಿನಿಮಾಗಳನ್ನು ನೋಡ್ಬಂದು ಹೈ ಬಜೆಟ್ಟು, ತುಂಬ ಹಿಟ್ ಸಿನಿಮಾ ಹಿಂಗೆಲ್ಲ ನೋಡ್ಕೊಂಡು ಬಂದು ಮಾತಾಡ್ತಿರ್ತೀವಿ ನೋಡಿ. ಬೆಂಕಿ ಡೈಲಾಗು ಆ ಥರ ಎಲ್ಲ ಹೇಳ್ತಾ ಇರ್ತೀವಿ. ಆದರೆ ಬೆಂಕಿ ಡೈಲಾಗು ಎಲ್ಲ ಅಲ್ಲಲ್ಲ, ಅವಲ್ಲ ಬೆಂಕಿ ಡೈಲಾಗ್ ಅಂದರೆ. ವಚನಗಳಲ್ಲಿ ನೋಡ್ಬೋದು ನೀವು. ಈ ಥರ ಏನಿದೆ ವಚನಗಳಲ್ಲಿ, ಪ್ರತಿಭಟನೆ ಇದೆ. ಯಾವುದಾದ್ರೂ ಒಂದು ವಿಚಾರ, ಲೋಭ, ಮೋಸ, ಇನ್ನೊಂದು ಮತ್ತೊಂದು ವಂಚನೆ, ಇದನ್ನೆಲ್ಲ ನೋಡಿದಾಗ, ಆಡಂಬರ, ಅನ್ಯಾಯ, ಇದನ್ನೆಲ್ಲ ನೋಡಿದಾಗ ಇಲ್ಲಿ ಪ್ರತಿಭಟನೆ ನೋಡ್ಬೋದು, ಒಳ್ಳೊಳ್ಳೆ ವಿಚಾರಗಳನ್ನು ನೋಡ್ಬೋದು, ವಿಮರ್ಶೆ ನೋಡ್ಬೋದು, ನೇರವಾದ ನುಡಿ, ಇದನ್ನೆಲ್ಲ ನೋಡ್ಬೋದು. ಅಂಥ ವಿಚಾರಗಳು ನಮಗೆ ವಚನಗಳಲ್ಲಿ ಕಂಡುಬರ್ತವೆ. ಅದೇ ರೀತಿ ಎಲ್ಲ ವಚನಕಾರರು ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಿ ಅಲ್ಲಮ ಪ್ರಭುವಿನ ವಚನಗಳನ್ನು ನೋಡೋದಾದರೆ ಅವ್ರು ಹೇಳ್ತಿದ್ದಾರೆ, ಇಲ್ಲಿ ನಾವು ಮನುಷ್ಯ ಆದಮೇಲೆ, ಹುಟ್ಟಿದ ಮೇಲೆ ಶಾಲೆಗೆ ಅಂತ ಹೋಗ್ತೀವಿ. ಆಮೇಲೆ ಮುಂದಿನ ದಿನಗಳಲ್ಲಿ ಶಾಲೆ ನಮಗೆ ಸುಮಾರು ವಿಚಾರಗಳನ್ನು ಕಲಿಸ್ಕೊಡುತ್ತೆ. ಆ ಶಾಲೆಯೆಲ್ಲ ಆ ಶಿಕ್ಷಣ ಮುಗಿಯೋಷ್ಟರಲ್ಲಿ ಒಂದು ಗುರಿಯನ್ನು ಕಂಡುಕೊಳ್ತೀವಿ ನಾವು. ಆ ಗುರಿಯನ್ನು ಕಂಡುಕೊಂಡ್ಮೇಲೆ ಆ ಗುರಿಯನ್ನು ರೀಚ್ ಆಗಬೇಕು ಅಂದರೆ ಅದರದ್ದೇ ಆದ ನಿಯಮಗಳು, ಆ ಗುರಿ ರೀಚ್ ಆಗಬೇಕು ಅಂತ ನಮ್ಮಲ್ಲಿ ಎಷ್ಟು ಆಸೆ ಆಕಾಂಕ್ಷೆಗಳೆಲ್ಲ ಇರ್ತವೆ. ಯಾವ ರೀತಿ ಕಟ್ಟುಪಾಡಿನಿಂದ ಇರಬೇಕಾಗುತ್ತೆ ನಾವು ಅಂತಂದೆಲ್ಲ ಹೇಳ್ತಾವೆ ನೋಡಿ. ನಮ್ಮ ಜೀವನ ಅನ್ನೋದು, ನಮ್ಮ ದೇಹ ಅನ್ನೋದು, ಇದನ್ನು ಒಂದು ವೆಹಿಕಲ್, ಒಂದು ವಾಹನಕ್ಕೆ ಕಂಪೇರ್ ಮಾಡಿ ಹೇಳ್ತಿದ್ದಾರೆ. ನಮ್ಮ ದೇಹದ ಕಾಲುಗಳಿದೆಯಲ್ಲ, ಕಾಲುಗಳೆಂಬವು ಗಾಲಿ ಕಂಡಯ್ಯ. ನಮ್ಮ ದೇಹದ ಕಾಲುಗಳೇ ಏನು? ಗಾಲಿ. ಗಾಲಿ ಅಂದರೆ ವೀಲ್ಸ್, ಚಕ್ರ ಇದ್ದಂಗೆ. ಅದೇ ರೀತಿ ದೇಹವೆಂಬುದು ತುಂಬಿದ ಬಂಡಿ. ಬಂಡಿ ಕೂಡ ಏನು? ವೆಹಿಕಲ್. ಆ ರೀತಿ ದೇಹ ಅನ್ನೋದು ನಮ್ಮದು ಇದೆಲ್ಲ ಜನ ತುಂಬಿದ ಬಸ್ ಇದ್ದಂತೆ. ಇನ್ನು ಬಂಡಿಯ ಹೊಡೆಯುವವರು 5 ಮಾನಿಸರು. ಬಂಡಿಯ ಹೊಡೆಯುವವರು ಅಂದರೆ ನಮ್ಮ ದೇಹವೆಂಬ ಬಂಡಿ, ನಮ್ಮ ಶರೀರವೆಂಬ ಆ ಬಂಡಿಯನ್ನು 5 ಮಾನಿಸರು. ಯಾರ್ಯಾರು 5 ಮಾನಿಸರು? ಮಾನಿಸರು ಅಂದರೆ ಇಲ್ಲಿ ಪಂಚೇಂದ್ರಿಯಗಳು. ಪಂಚೇಂದ್ರಿಯಗಳಿಗೆ ಏನೇನೋ ಆಸೆ ಆಕಾಂಕ್ಷೆಗಳಿರ್ತವೆ. ಅಂದರೆ ದಾರಿಲಿ ಹೋಗ್ತಾ ಪಂಚೇಂದ್ರಿಯಗಳಂದರೆ ನಮ್ಗೆ ಗೊತ್ತಿರಬೇಕು. ಯಾವುದ್ಯಾವುದು? ಕಣ್ಣು, ಮೂಗು, ಕಿವಿ, ಈ ಥರ ಸೆನ್ಸಾರ್ಗನ್ಸ್ ನಮ್ಮೆಲ್ಲರಿಗೂ ಗೊತ್ತಿದೆ. ಆ ಥರ ಅವು ಮನೆ ಬಿಟ್ಟಾದ್ಮೇಲೆ ಶಾಲೆಗೆ ಹೋಗ್ತಿದ್ರೆ ಅಥವಾ ಶಾಲೆಯಿಂದ ಮನೆಗೆ ಹೋಗ್ತಿದ್ರೆ, ಈ ಥರ ಸಂದರ್ಭದಲ್ಲಿ ನಮಗೆ ಅವುಗಳು ಆಸೆ ಆಕಾಂಕ್ಷೆಗಳನ್ನು ತೋರಿಸ್ತವೆ. ಏನು? ಮೂಗು ಅದರ ಸ್ಮೆಲ್ ಏನೋ ಕೇಳುತ್ತೆ, ಅದೇ ರೀತಿ ಬಾಯಿ ರುಚಿ ಕೇಳುತ್ತೆ. ಈ ಥರ ದಾರಿಯಲ್ಲಿ ಹೋಗ್ತಾ ಒಬ್ಬೊಬ್ರು ಒಂದೊಂದು ತಿಂಡಿ ತಿನಿಸುಗಳಲ್ಲಿ ಇಷ್ಟ ಆಗ್ಬೋದು. ಒಳ್ಳೆ ಟೇಸ್ಟಿ ಪೌಡ್ರ್, ಇನ್ನೊಂದು ಮತ್ತೊಂದು ಹಾಕಿ ಗಮ್ ಅಂತಂದೇಳಿ, ಗೋಬಿ ಮಂಚೂರಿ, ಇದೆಲ್ಲ ನಮಗೆ ಆ ಕಡೆ ಎಲ್ಲ ಗಮನ ಕೊಡ್ಬೋದು. ಈ ಥರ ಅವು ಒಂದೊಂದು ಕಡೆ, ಮೂಗು ಒಂದು ಕಡೆ ಎಳೆಯುತ್ತೆ, ಕಣ್ಣೊಂದು ಕಡೆ ಎಳೆಯುತ್ತೆ. ಕಣ್ಣು ಯಾವುದೋ ಒಂದು ಒಳ್ಳೆ ದೃಶ್ಯ ಕಂಡ್ರೆ, ಅದನ್ನು ಒಳ್ಳೆ ಬಟ್ಟೆ ಕಂಡ್ರೆ ಆ ಕಡೆ ನೋಡಬೇಕು ಅನಿಸುತ್ತೆ. ಈ ಥರ ಅವರೆಲ್ಲರೂ ಏನು? ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ ಅಂತ ಹೇಳ್ತಾವ್ರೆ. ಯಾರೋ? ಅಲ್ಲಮ ಪ್ರಭು ಹೇಳ್ತಿರೋದು. ಒಬ್ಬರಿಗೊಬ್ಬರು ಸಮ ಇಲ್ಲ. ಹಂಗಾಗಿ ಅವರ ಇಚ್ಛೆಯನ್ನು, ಅವರ ಇಷ್ಟವನ್ನು ಅರ್ಥಕೋಬೇಕು ನಾವು. ಹಂಗಂತಂದೇಳಿ ಪೂರ್ಣ ಕೊಡ್ದಂಗಿರಂಗಿಲ್ಲ. ಯಾರು? 5 ಜನ. ಯಾರ್ಯಾರು ಅವರು? ಪಂಚೇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ಇವನ್ನೆಲ್ಲರನ್ನು ಚೆನ್ನಾಗಿ ನೋಡ್ಕೋಬೇಕು.
ಅವ್ರಿಗೆ ಏನು ಇಷ್ಟ ಇದೆಯೋ ಪೂರ್ಣ ಕೊಡಲ್ಲ ಅಂತಂದು ಹೇಳಂಗಿಲ್ಲ. ಅಲ್ಪ ಸ್ವಲ್ಪ ಅದರ ಬಾಯಿ ರುಚಿ, ಕಣ್ಣಿಗೇನು ಬೇಕು ಆ ಇಂಪು ತಂಪು ಕಂಪು ಇವನ್ನೆಲ್ಲ ಕೊಡ್ತಾ ನೋಡಿಕೊಂಡು ನಮ್ಮ ದೇಹವೆಂಬ ಗಾಡಿಯನ್ನು ಹೊಡ್ಕೊಂಡು ಹೋಗ್ಬೇಕು. ಇಲ್ಲ ಅಂದರೆ ಏನು ಹೇಳ್ತಾವ್ರೆ, ಅದರ ಅಚ್ಚು, ಅದರ ಭಾಗ, ಅದಕ್ಕೆ ಬೇಕಾಗಿರುವಂಥ ಆಧಾರವಾದ ಭಾಗ ಏನಿರುತ್ತೆ ನಮ್ಮ ದೇಹಕ್ಕೆ ಆಧಾರವಾದ ಭಾಗ ಯಾವುದು? ಪಂಚೇಂದ್ರಿಯಗಳು. ಅವನ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂದರೆ ನಮ್ಮ ಗುರಿನೂ ಇಲ್ಲ, ಆಸೆನೂ ಇಲ್ಲ, ಕನಸಿಲ್ಲ, ಎಂಥದಿಲ್ಲ. ಹಂಗಾಗಿ ಒಂದು ಕಂಟ್ರೋಲ್ ಇಟ್ಕೊಂಡು ಹೊಡಿತಾ ಹೋಗ್ಬೇಕಾಗುತ್ತೆ ನಮ್ಮ ಜೀವನವನ್ನು. ಯಾವ ರೀತಿ? ಬದುಕು ಜಟಕ ಬಂಡಿ ಈ ಥರ. ಇಲ್ಲಾಂದರೆ ಅದರ ಅಚ್ಚು ಮುರಿಯುತ್ತೆ, ಬೇಕಾದ ಮುಖ್ಯ ಭಾಗನೇ ಮುರಿದೋಗುತ್ತೆ ಪಂಚೇಂದ್ರಿಯಗಳು ಅಂತಂದೇಳಿ ಅವರು ಎಲ್ಲರೂ ಕೂಡ ವಚನಕಾರರು ಕೊನೆಯದಾಗಿ ಏನು ಹೇಳ್ತಾರೆ? ಗುಹೇಶ್ವರ. ಅದೇ ರೀತಿ ಒಬ್ಬೊಬ್ಬರನ್ನೊಂದು ರೀತಿ ಅಂಕಿತನಾಮವನ್ನು ಇಟ್ಕೊಂಡಿರ್ತಾರೆ. ಅಂಕಿತನಾಮದಲ್ಲಿ ಅವರು ಶಿವನನ್ನು ಕಾಣೋದು. ಇವರ ಅಂಕಿತನಾಮ ಗುಹೇಶ್ವರ. ಇನ್ನೊಂದು ವಿಚಾರ ಹೇಳ್ತಿದ್ದಾರೆ, ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಅಂದರೆ ಭಕ್ತರ ಬಗ್ಗೆ ಹೇಳ್ತಾವೆ. ಅಂದರೆ ಭಕ್ತರು ಮತ್ತು ಶರಣರಿಗೂ ಇರುವ ವ್ಯತ್ಯಾಸ ಏನು? ಸುಮ್ಮನೆ ಭಕ್ತ ಅಂತಂದೇಳಿ ದೇಹದ ಮೇಲೆ ಕುಂಕುಮ, ಅರಿಶಿನ, ಇನ್ನೊಂದು ಮತ್ತೊಂದು ಭಂಡಾರ ಎಲ್ಲ ಹಾಕ್ಕೊಂಡು ಓಡಾಡೋದು ಒಂದು ರೀತಿ ಭಕ್ತರು. ಶಿವಶರಣರಿಗೆ ಆ ರೀತಿಯಾದ ಆಡಂಬರ ಇಲ್ಲ ಅಂತಂದೇಳಿ ವಿಚಾರ ಹೇಳ್ತಾ ಇದ್ದಾರೆ. ನೋಡಿ ಹೆಂಗೆ ಹೇಳ್ತಾವ್ರೆ. ಅವೆಲ್ಲ ನೋಡಿರ್ತೀವಿ ಪ್ರೋಗ್ರಾಮ್ಸು ಅಲ್ಲೂ ಇಲ್ಲಿ ಎಲ್ಲ ಅಂತಂದೇಳಿ. ಕೆಲವೊಬ್ರು ದೊಡ್ಡದಾಗೆ ಹಣೆ ತುಂಬ ಏನು ಕುಂಕುಮ ಅರಿಶಿನ ಎಲ್ಲ ಬಡ್ಕೊಂಡಿರ್ತಾರೆ. ಜೊತೆಗೆ ನಾನೇ ಶಿವಭಕ್ತ, ನನ್ನಷ್ಟು ಭಕ್ತ ಇನ್ನೊಬ್ಬನಿಲ್ಲ, ಇನ್ನೊಂದು ಮತ್ತೊಂದು ಅಂತಂದೇಳಿ ತೋರಿಸ್ಕೊಳಕ್ಕೆ ಎಲ್ಲಿವರೆಗೂ ಹೊಟ್ಟೆ ಮ್ಯಾಲ್ಕನ ಕಾಣಿಸ್ತಾ ಇರುತ್ತೆ. 1-2-3 ಶರ್ಟು ಬಟನ್ ಬಿಚ್ಕೊಂಡಿರ್ತಾರೆ. ಶಿವಲಿಂಗ, ಮಣಿಗಳು, ಸರಗಳು, ಏನೇನೋ ಆ ಥರದ್ದೆಲ್ಲ ಯಾವುದ್ಯಾವುದೋ ಸರಗಳನ್ನೆಲ್ಲ ಹಾಕ್ಕೊಂಡು ನಾನೇ ದೊಡ್ಡ ಭಕ್ತ, ದೊಡ್ಡ ಆರಾಧಕ, ಮಹಾ ಆರಾಧಕ, ಈ ಥರದ್ದೆಲ್ಲ ನಮಗೆ ಆಡಂಬರವಾಗಿ ಕಾಣಿಸ್ಕೊಡೋದೆಲ್ಲ ನೋಡ್ತಿರ್ತೀವಿ. ಆದರೆ ಶರಣರು ಹೇಳ್ತಿರೋದೇನು? ನಾವು ಆ ರೀತಿಯ ಆರಾಧಕರಲ್ಲ. ಶರಣರಿಗೂ ಅಂದರೆ ವಚನಕಾರರಿಗೂ ಆ ರೀತಿ ಪೂಜಾರಿಗಳಿಗೂ ಅಥವಾ ಆರಾಧಕರಿಗೂ ಎಲ್ಲ ತುಂಬ ವ್ಯತ್ಯಾಸ ಇದೆ ಅಂತಂದು ಹೇಳ್ತಾವ್ರೆ. ಸುಮ್ಮನೆ ತೋರಿಸ್ಕೊಡೋದು ಬೇರೆ, ಆಡಂಬರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾವ್ರೆ. ನೋಡಿ ಯಾವ ರೀತಿ ಹೇಳ್ತಾವ್ರೆ. ಹೊಟ್ಟೆಯ ಮೇಲೆ ಕಟ್ಟೋಗರ, ಹೋಗರ ಅಂದರೆ ಅನ್ನ. ಹೊಟ್ಟೆ ಮೇಲೆ ಏನು ಅನ್ನದ ಮೂಟೆಯನ್ನು ಕಟ್ಟಿಬಿಟ್ರೆ ಸಾಕ, ಹೊಟ್ಟೆ ತುಂಬಿಡುತ್ತಾ, ಹಸಿವು ಹೋಗುದೇ, ಹಸಿವೆಲ್ಲ ಹೊರಟೋಗ್ಬಿಡುತ್ತಾ ಅಂತ ಹೇಳ್ತಾವೆ. ಅದೇ ರೀತಿ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು? ಅಂಗದ ಮೇಲೆ, ಅಂಗ ಅಂದರೆ ನಮ್ಮ ದೇಹದ ಅಂಗದ ಮೇಲೆ ಲಿಂಗ ಧರಿಸ್ಬಿಟ್ರೆ ಸಾಕ. ಆಗಲೇ ಹೇಳಿದ್ನಲ್ಲ, ಆ ರೀತಿ ದೊಡ್ಡ ದೊಡ್ಡ ಲಿಂಗಗಳು. ಆ ದೇವಸ್ಥಾನಕ್ಕೆ ಹೋಗಿದ್ದೆ, ಇನ್ನೊಂದು ಕಡೆ ಹೋಗಿದ್ದೆ, ಎಲ್ಲೆಲ್ಲ ಹೋಗಿದ್ದೆ ಅಂತಂದೇಳಿ ಎಲ್ಲ ಒಂದು 3-4-8 ಹಾಕ್ಕೊಬಿಡು. ಆ ರೀತಿ ಹಂಗೆ ಮಾಡ್ಕೊಬಿಟ್ರೆ, ಧರಿಸ್ಬಿಟ್ರೆ ದೊಡ್ಡ ಭಕ್ತನಾಗ್ಬಿಡ್ತಾನೆ ಅವನು. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ. ಮಳೆ ಅಂದರೆ ಪೊದೆ. ಯಾವುದೋ ಒಂದು ಕಲ್ಲಿಡ್ತೀವಿ, ನಾಗರ ಕಲ್ಲು, ಇನ್ನೊಂದು ಮತ್ತೊಂದೆಲ್ಲ ಇಡ್ತೀವಿ. ಅದನ್ನು ನಾವು ನಮ್ಮಲ್ಲಿ ವಿಶೇಷತೆ ಇದೆ ಜನರಲ್ಲಿ. ಹೆಂಗೆ ಕಲ್ಲಿಗೆ ಹೋಗಿ ನಾಗರ ಪಂಚಮಿ ದಿನ ಪೂಜೆ ಮಾಡ್ತೀವಿ, ಅದೇ ರೀತಿ ಅದೇ ಸಂದರ್ಭದಲ್ಲಿ ಏನಾದರೂ ಹಾವು ಬಂದರೆ ನಾವು ಹೊಡಿತೀವಿ. ಹಂಗಾಗಿ ಇಲ್ಲಿ ಕಲ್ಲಿಟ್ಟುಬಿಟ್ಟಿದ್ವಿ, ಅದೇ ದೊಡ್ಡದಾದ ಇಂಥದ್ದು ಲಿಂಗ ಅಂತಂದೇಳಿ ಅದು ಅಲ್ಲಿ ಸಿಲುಕಿದೆ ಅಂತಂದೇಳಿ ಅವನು ಭಕ್ತ ಆಗಕ್ಕೆ ಸಾಧ್ಯನಾ? ಅಂದರೆ ಅಲ್ಲಿ ಪೊದೆಗೆ ಹೇಳ್ತಿರೋದು. ಪೊದೆನೇ ಭಕ್ತನಾಗ್ಬಿಡ್ತಾನ, ಆ ಲಿಂಗವನ್ನು ಕಾಯ್ತಾವನೆ, ಲಿಂಗವನ್ನು ಪೂಜಿಸ್ತಾವನೆ ಅಂತಂದೇಳಿ. ಅಂದರೆ ಲಿಂಗವನ್ನು ಕಾಯ್ತಿರೋದು ಯಾರು? ಪೊದೆ. ಆ ಪೊದೆನೇ ಏನು ಯಾವ ರೀತಿ ಭಕ್ತನಾಗಕ್ಕೆ ಸಾಧ್ಯನಾ ಅಂತಂದೆಲ್ಲ ಇಲ್ಲಿ ಹೇಳ್ತಾವ್ರೆ. ಆ ಕಲ್ಲು ಲಿಂಗವೇ, ಆ ಕಲ್ಲು ಲಿಂಗ ಆಗಕ್ಕೆ ಸಾಧ್ಯನಾ? ಅದೇ ರೀತಿಯ ಪೊದೆ ಭಕ್ತನಾಗಕ್ಕೆ ಸಾಧ್ಯನಾ? ಅದನ್ನು ಇಟ್ಟವನು ಗುರು ಆಗಕ್ಕೆ ಸಾಧ್ಯನಾ? ಇಂಥವ್ರನ್ನೆಲ್ಲ ನೋಡಿದ್ರೆ ನನಗೆ ನಾಚಿಕೆ ಆಗುತ್ತೆ. ಇದೆಂಥ ಭಕ್ತಿ, ಎಂಥ ಆರಾಧನೆ ಅಂತಂದೇಳಿ ಹೇಳ್ತಾವ್ರೆ. ಇನ್ನು ಕೊನೆಯದಾಗಿ ಹೇಳ್ತಾವ್ರೆ, ಎಷ್ಟರ ಮಟ್ಟಿಗೆ ಚಾಲೆಂಜ್ ಮಾಡ್ತಾವ್ರೆ ನೋಡಿ ಅವ್ರಿಗೆ. ಎಷ್ಟರ ಮಟ್ಟಿಗೆ ಧೈರ್ಯ ಇದೆ ಹೇಳ್ತಾವ್ರೆ. ನಾನೇ ದೇವರು ಅಂತಂದೆಲ್ಲ ಹೇಳ್ತಾವ್ರೆ. ಫಿಲಮ್ಸಲ್ಲೆಲ್ಲ ನೋಡಿರ್ತೀವಿ, ನಾನು ಯಾಕೆ ಬೇರೆ ಕೊಳ್ಳಿ, ನಾನೇ ದೇವರು, ಐ ಆಮ್ ಗಾಡ್ ಈಸ್ ಗ್ರೇಟ್, ಹಿಂಗೆಲ್ಲ ಕೇಳ್ತಾ ಇರ್ತಾರೆ. ಆ ಥರ ಅಂಥ ಫಿಲಮ್ಸಲ್ಲೆಲ್ಲ ಡೈಲಾಗ್ ಬರ್ತಾವಂದರೆ ಇಂಥ ಹೆಚ್ಚಿನ ಸಾಹಿತ್ಯ ವಚನಗಳು ಇವನ್ನೆಲ್ಲ ನೋಡಿಬಿಟ್ಟೆ ಅವರು ಡೈಲಾಗ್ಸನ್ನು ಬರೆಯುವಂಥದ್ದು ಹೇಳ್ತಾವ್ರು. ನೋಡಿ ಇಲ್ಲಿ ಅಲ್ಲಮ ಪ್ರಭು ಅವರು, ನಾ ದೇವನಲ್ಲದೆ ನೀ ದೇವನೇ
ನಾನು ದೇವರಲ್ದಿದ್ರೆ ನೀನು ದೇವರಾಗಕ್ಕೆ ಸಾಧ್ಯನಾ ಅಂತ ಯಾರಿಗೆ ಚಾಲನೆ ಮಾಡ್ತಾವ್ರೆ ದೇವ್ರಿಗೇನೆ. ಯಾಕೆ ಅಂತ ಹೇಳ್ತಾರೆ ನೋಡಿ. ನೀ ದೇವನಾದಡೆ ಎನ್ನ ನೇಕೆ ಸಲಹೆ. ನೀನೇನಾದರೂ ದೇವರಾದರೆ ನನ್ನನ್ನು ಯಾಕೆ ಸಲಹತಿಲ್ಲ? ಯಾಕೆ ಸಲಹತಿಲ್ಲ? ಯಾಕೆ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೆ, ನನ್ನನ್ನು ಯಾಕೆ ಶ್ರೀಮಂತನಾಗಿ ಮಾಡಲಿಲ್ಲ? ಬೇರೆಯವನ್ನ ಯಾರೋ ಅಲ್ಪ ಸ್ವಲ್ಪ ಅಂಕ ತೆಗೆದಿದ್ದ, ಅವ್ನಿಗೆ ಒಳ್ಳೆಯ ಕೆಲಸ ಕೊಟ್ಟೆ. ಈ ಥರ ಯಾಕೆ ಎಲ್ಲಾರನ್ನೂ ಈಕ್ವಲಾಗಿ ನೋಡ್ತಿಲ್ಲ ನೀನು? ಜಾಗತೀಕರಣ ಅಂದರೆ ಗ್ಲೋಬಲೈಸೇಷನ್ ಅಂದರೆ ಎಲ್ಲರೂ ಸಮನಾಗಿರಬೇಕು. ಯಾಕೆ ನೀನು ನೋಡ್ಕೊಳ್ತಾ ಇಲ್ಲ ಸಮನಾಗಿರೋಕ್ಕೆ? ಅದನ್ನು ನೋಡ್ಕೊಳಕ್ಕಾಗಲ್ಲ ಅಂದಮೇಲೆ ನೀನು ಹೆಂಗೆ ದೇವ್ರಾಗ್ತೀಯ ಅಂತಂದು ಹೇಳಿ ಹೇಳ್ತಾವೆ ನೋಡಿ. ಹಾಗಾಗಿ ನಾನೇ ದೇವರು. ಯಾಕೆ ದೇವ್ರು ನಾನು? 6-5 1 ಕುಡಿತೆ. 6-5 ಅಂದರೆ ಯಾರಾದರೂ ಬಾಯಾರಿಕೆಯಿಂದ ಬಂದರೆ, ತೃಷೆಯಿಂದ ಬಂದರೆ, ಬಾಯಾರಿ ಬಂದರೆ ನಾನು ಒಂದು ಗುಟುಕು ಕುಡಿತ ಅಂದರೆ ಒಂದು ಗುಟುಕು, ಉದಕ ಅಂದರೆ ನೀರು, ಉದಕ ಮಂಡಲ ಊಟ ಹಿಂಗೆಲ್ಲ ಕೇಳ್ತೀವಿ. ಆ ಥರ ಒಂದು ಗುಟುಕು ನೀರನ್ನಾದರೂ ಕೊಡ್ತೀನಿ ನಾನು. ಹಸಿದಾಗ ಒಂದು ತುತ್ತು ಹೋಗರ ಅನ್ನ ನೀಡ್ತೀನಿ. ಹಾಗಾಗಿ ನಾನು ಯಾರ್ಯಾರಿಗೆ, ಬಾಯಾರಿದವರಿಗೆ, ಹಸಿದವ್ರಿಗೆ, ಎಲ್ಲರಿಗೂ ನಾನೇ ದೇವರು ಕಾಣ ಅಂತಂದು ಹೇಳ್ತಾವ್ರೆ. ಯಾರಿಗೆ ಹೇಳ್ತಾವ್ರೆ? ದೇವರಿಗೆ ಈ ರೀತಿ ನಾನೇ ದೇವರು ಅಂತಂದೇಳಿ ಸವಾಲನ್ನು ಒಡ್ಡಿ ಹೇಳ್ತಿದ್ದಾರೆ. ಅಂಥ ಧೈರ್ಯವನ್ನು ನಾವು ವಚನಕಾರರಲ್ಲಿ ಕಾಣ್ಬೋದು. ಈ ರೀತಿ ಏನಾದರೂ ಬೇರೆ ಬೇರೆ ಕಡೆ ಯಾವುದ್ಯಾವುದೋ ಸಣ್ಣ ಪುಟ್ಟ ಸಂಭಾಷಣೆ ಕೇಳಿ ಅದು ಬೆಂಕಿ ಡೈಲಾಗ್ ಅಂತ ಹೇಳೋದಿಲ್ಲ. ವಚನಕಾರರ ನೇರ ನುಡಿ ಇಂಥವನ್ನೆಲ್ಲ ನೋಡಬೇಕು. ಪ್ರತಿಭಟನೆ ತುಂಬ ಅದ್ಭುತವಾಗಿ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಇಲ್ಲೆಲ್ಲ ವಿಚಾರ ಅಲ್ಲಮ ಪ್ರಭುವಿನ ವಚನಗಳು. ಇದಕ್ಕೆ ಎಂಡ್ಲೆಸ್, ಇನ್ನು ಎಷ್ಟು ಬೇಕಾದರೂ ಇದ್ದಾವೆ. ಈ ನಮ್ಮ ಫಸ್ಟ್ ಪೀಸಿಗೆ ಏನು ಬೇಕೋ ಇಷ್ಟು ಸಾಕಾಗುತ್ತೆ. ಇನ್ನು ಹೆಚ್ಚಿನ ವಿಚಾರ, ಬೇರೆ ರೀತಿಯಾದ ವಿಡಿಯೋಗಳನ್ನು ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕ್ವಶನ್ ಆನ್ಸರ್ ಎಲ್ಲ ನಾವು ನೋಟ್ಸ್ ಮುಖಾಂತರ ನೋಡೋಣ. ಧನ್ಯವಾದಗಳು.